ಜೆಡಿಎಸ್ ಮುಖಂಡರಿಂದ ಜೆ.ಕೆ. ಕೃಷ್ಣಾರೆಡ್ಡಿಯವರ 57ನೇ ಹುಟ್ಟುಹಬ್ಬಕ್ಕೆ ವಿಶೇಷ ಪೂಜೆ ಹಾಗೂ ಸೇವಾ ಕಾರ್ಯಕ್ರಮಗಳು ನಡೆದವು. ಚಿಂತಾಮಣಿ ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಮುಖಂಡರೆಲ್ಲರೂ ಸಹ ಸೇರಿ ಒಟ್ಟಿಗೆ ಮಾಜಿ ಶಾಸಕ ಹಾಗೂ ಮಾಜಿ ಉಪಸಭಾಧ್ಯಕ್ಷರಾಗಿರ್ತಕ್ಕಂಥ ಜೆ.ಕೆ. ಕೃಷ್ಣಾರೆಡ್ಡಿಯವರ 57ನೇ ಹುಟ್ಟುಹಬ್ಬವನ್ನು ವಿವಿಧ ಕಡೆ ದೇವಾಲಯಗಳಲ್ಲಿ ಪೂಜೆಗಳು ಸಲ್ಲಿಸಿ ನಗರದ ಆಧಾರ್ ಶಾಲೆಯ ವಿಶೇಷಚೇತನರ ಜೊತೆಯಲ್ಲಿ ಕೇಕ್ ಕತ್ತರಿಸಿ ಊಟ ಉಪಚಾರಗಳೊಂದಿಗೆ ಅರ್ಥಪೂರ್ಣವಾಗಿ ಆಚರಿಸಿದರು. ಇನ್ನು ಚಿಂತಾಮಣಿ ನಗರದ ಸನಶೆಟ್ಟಹಳ್ಳಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಮತ್ತು ಅಗ್ರಹಾರದಲ್ಲಿರ್ತಕ್ಕಂಥ ಶ್ರೀ ನಾಗನಾಥೇಶ್ವರ ದೇವಸ್ಥಾನದಲ್ಲಿಯೂ ಸಹ ಜೆಡಿಎಸ್ ಕಾರ್ಯಕರ್ತರು ವಿಶೇಷ ಪೂಜೆ ಮತ್ತು ಅಭಿಷೇಕಗಳನ್ನು ಮಾಡಿಸಿ ಮಾಜಿ ಶಾಸಕರಾಗಿರ್ತಕ್ಕಂಥ ಜೆ.ಕೆ. ಕೃಷ್ಣಾರೆಡ್ಡಿಯವರಿಗೆ ದೇವರು ಆರೋಗ್ಯ ಆಯುಷ್ಯು ಕೊಡಲಿ, ಮತ್ತಷ್ಟು ಅಭಿವೃದ್ಧಿ ಸಾಗಲಿ ಎಂಬತಕ್ಕಂಥ ರೀತಿಯಲ್ಲಿ ವಿಶೇಷವಾಗಿ ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಅಗ್ರಹಾರ ಮುರಳಿ, ಅಬ್ಬುಗುಂಡು ಶ್ರೀನಿವಾಸ ರೆಡ್ಡಿ, ದೇವಾಳಂ ಶಂಕರ್, ಅಲಾಬಕಾಶ್, ಜೆಡಿಎಸ್ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ವೈರಾರೆಡ್ಡಿ, ಯುವ ಘಟಕದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಜಲಪತಿ, ಸಂತೆಕಲ್ಲಹಳ್ಳಿ ಪ್ರಭಾಕರ್, ಆಯುಷಾ, ಮಧು, ಗಂಗಾಧರ್, ಸಂತೋಷ್, ಎಂ.ವಿ. ರಾಮಪ್ಪ, ಕೊತ್ತೂರು ಬಾಬು, ಚಂದ್ರಾರೆಡ್ಡಿ, ವೆಂಕಟರಮಣಪ್ಪ, ಸಮ್ಮದ್ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಮತ್ತು ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಮ್ಮ ಚಿಂತಾಮಣಿ ನಿಜನ ನಾಯಕರಾದಂಥ ಮಾಜಿ ಉಪಸಭಾಧ್ಯಕ್ಷ ಮತ್ತು ಕೋರ್ ಕಮಿಟಿ ಅಧ್ಯಕ್ಷರಾದಂಥ ನಮ್ಮ ಎನ್ ಕೃಷ್ಣಾರೆಡ್ಡಿಯವರ 57ನೇ ಹುಟ್ಟುಹಬ್ಬ ಈ ದಿವಸ ನಮ್ಮ ವೀರೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಅಭಿಷೇಕ ಮಾಡಿಸಿದ್ದೀವಿ. ಆ ದೇವರವರಿಗೆ ಆರೋಗ್ಯ ಐಶ್ವರ್ಯ ನೀಡಿ ಈ ತಾಲೂಕಿನ ಜನತೆಗೆ ಅವರಿಂದ ಹೆಚ್ಚಿನ ನಿರೀಕ್ಷೆಗೆ ಮೀರಿ ಸಹಾಯ ಸಿಗಲಿ ಅಂತೇಳಿ ಮತ್ತು ಒಳ್ಳೆ ಮಳೆ ಬೆಳೆ ಆಗಲಿ ಅಂತೇಳಿ ಆಶಿಸುತ್ತಾ ಅವ್ರ ಪರವಾಗಿ ಅವರ ಹೆಸರಿನಲ್ಲಿ ಇವತ್ತು ಇಲ್ಲಿ ಪೂಜೆ ಅಭಿಷೇಕ ಮಾಡಿಸಿದ್ದೀವಿ. ದೇವರು ಎಲ್ಲ ರೀತಿಯಲ್ಲಿ ಅವ್ರು ಒಳ್ಳೇದು ಮಾಡಲಿ ಅಂತೇಳಿ. ಅದೇ ರೀತಿಯಾಗಿ ಬೆಳಗ್ಗೆ ಕೋಟಗಲ್ನಲ್ಲಿ ಅವರ ಒಂದು ಹೆಸರಿನಲ್ಲಿ ಹೆಲ್ತ್ ಕ್ಯಾಂಪ್ ಆರೋಗ್ಯ ಶಿಬಿರ ಅಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನಮ್ಮ ಹಿರಿಯರೆಲ್ಲ ಅಲ್ಲಿ ಹೋಗಿ ಸ್ಥಾಪನೆ ಮಾಡ್ಕೊಂಡು ಬಂದಿದ್ದಾರೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಕೋಟಗಲ್ ದೇವಸ್ಥಾನದಲ್ಲಿ ಆರೋಗ್ಯ ಶಿಬಿರ ಎಲ್ಲ ಮಾಡಿ ಇವಾಗ ಈ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಇಲ್ಲಿಂದ ಅನಾಥಾಶ್ರಮ ಒಂದು ಬ್ಲೈಂಡ್ ಸ್ಕೂಲ್ ಹತ್ರ ಅಲ್ಲೊಂದು ಪ್ರೋಗ್ರಾಮ್ ಇದೆ. ಅಲ್ಲಿ ಕೇಕ್ ಕಟ್ ಮಾಡಿ ಅದ್ರ ಜೊತೆಗೆ ಅಲ್ಲೊಂದು ಹುಡುಗರಿಗೆಲ್ಲ ಊಟ ಇದು ಉಪಚಾರ ಮಾಡೋದು. ಈ ರೀತಿಯಾಗಿ ಈ ಕಾರ್ಯಕ್ರಮ ಮುಗಿದ ತಕ್ಷಣ ನಾಗನಾಥ ದೇವಸ್ಥಾನದಲ್ಲಿ 1-1:30ಗೆ ಮಹಾಮಂಗಳಾರತಿ ಇದೆ. ಅದು ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಅಲ್ಲಿ ನಾವು ಮಾಡಿಸ್ತಾ ಇದ್ದೀವಿ. ಅವ್ರ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಇಷ್ಟು ಹೇಳ್ತಾ ಮತ್ತು ಮುಂದಕ್ಕೆ ನಮ್ಮ ಪ್ರಭಾಕರ್. ವಿಶೇಷವಾಗಿ ಜೆ.ಕೆ. ಕೃಷ್ಣಾರೆಡ್ಡಿಯವರ 57ನೇ ಹುಟ್ಟುಹಬ್ಬದ ಪ್ರಯುಕ್ತ ಸನಶೆಟ್ಟಹಳ್ಳಿ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಾಗಿ ಅವರಿಂದ ನಮ್ಮ ನಗರಕ್ಕೆ ಒಳ್ಳೆಯ ಕೆಲಸ ಆಗಲಿ, ಇನ್ನು ಮುಂದೆ ಹೆಚ್ಚಿಗೆ ಅವ್ರ ಕಡೆಯಿಂದ ನಿರೀಕ್ಷೆ ಮಾಡ್ತಾಯಿದ್ದೀವಿ, ಅವೆಲ್ಲ ದೇವ್ರ ಮುಖಾಂತರ ನೆರವೇರಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಅವರಿಗೆ ಶುಭ ಅವ್ರಿಗೆ ಆರೋಗ್ಯ ಕೊಟ್ಟು ಭಗವಂತ ಅವರಿಗೆ ಚೆನ್ನಾಗಿ ಕಾಪಾಡಲಿ ಅಂತ. ಮುಂದಿನ ದಿನಗಳಲ್ಲಿ ಅವ್ರು ಇನ್ನೂ ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗಿ ಈ ನಮ್ಮೂರಿಗೆ ಅಲ್ಲಿ ಕೀರ್ತಿ ತರಲಿ, ಅದೇ ರೀತಿಯಾಗಿ ಒಳ್ಳೆ ಕೆಲಸಗಳು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆಶಿಸ್ತಾ ಜೆ.ಕೆ. ಕೃಷ್ಣಾರೆಡ್ಡಿ ಅಣ್ಣ ಅವರ 57ನೇ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಮತ್ತು ನಮ್ಮ ಸ್ನೇಹಿತರು ಹಾಗೆ ಜೆಡಿಎಸ್ ಕಾರ್ಯಕರ್ತರು ಮುಖಂಡರುಗಳು ಎಲ್ಲರೂ ಸೇರಿ ಎಲ್ಲರೂ ಒಂದು ಕಡೆ ಒಂದು ಒಳ್ಳೆ ಪ್ರೋಗ್ರಾಮ್ ಮಾಡಬೇಕು ಅಂದ್ಕೊಂಡಿದ್ವಿ. ಆಗ ಎಲ್ಲರ ಅಭಿಪ್ರಾಯದಂತೆ ಇಲ್ಲಿ ಈ ಶಾಲೆಯಲ್ಲಿ ಈ ಮಕ್ಕಳ ಜೊತೆ ನಾವು ಈ ನಮ್ಮ ಅಣ್ಣ ಜೆ.ಕೆ. ಕೃಷ್ಣಾರೆಡ್ಡಿ ಅವರ ಹುಟ್ಟುಹಬ್ಬವನ್ನು ಅವ್ರ ಜೊತೆ ಆಚರಿಸಿಕೊಂಡು ಅವ್ರ ಜೊತೆ ಒಂದ್ಸರಿ ಊಟ ಮಾಡೋಣ ಅಂದ್ಬಿಟ್ಟು ನಾವು ನಿರ್ಧಾರ ಮಾಡಿ ಇವತ್ತು ಇಲ್ಲಿ ನಾವೆಲ್ಲರೂ ಉಪಸ್ಥಿತರಿದ್ದೀವಿ. ಹಾಗೂ ನಮ್ಮ ಜನಮೆಚ್ಚಿನ ನಾಯಕ ಜೆ.ಕೆ. ಕೃಷ್ಣಾರೆಡ್ಡಿ ಅಣ್ಣನವರು ಅವರ ಇಂದಿನ ಅವಧಿಯಲ್ಲಿ 10 ವರ್ಷ ಅವರು ಆಡಳಿತ ಮಾಡಿದ್ರು. ಯಾರ್ದು ಒಂದು ನೆಮ್ಮದಿಯನ್ನು ಅವರು ಕೆಡುಕು ಮಾಡಿಲ್ಲ, ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಎಲ್ಲರಿಗೂ ಅವರು ಒಂದು ಒಳ್ಳೆ ರೀತಿಯಲ್ಲಿ ಆಡಳಿತ ಮಾಡಿ ಎಲ್ಲರ ಜನ ಜೊತೆಗೆ ಅವರಿದ್ದರು. ಯಾರ್ದೋ ಒಂದು ಬೀದಿ ಬದಿ ವ್ಯಾಪಾರಸ್ಥರ ಒಂದು ಯಾವುದೋ ಒಂದು ಗಾಡಿಗಾಗಲಿ, ಬೀದಿ ಬದಿ ವ್ಯಾಪಾರಸ್ಥರ ಯಾವುದೋ ಒಂದು ಮಳಿಗೆ ಆಗಲಿ ಅವರಿಗೆ ತೊಂದರೆ ಕೊಡಲಿಲ್ಲ. ಎಲ್ಲರೂ ನೆಮ್ಮದಿಯಿಂದ ಇತ್ತು.
ಆದ್ರೆ ಇವತ್ತಿನ ಪರಿಸ್ಥಿತಿ ಎಲ್ಲರಿಗೂ ಗೊತ್ತಿದೆ, ಆ ನೆಮ್ಮದಿ ಇಲ್ಲ. ಏನು ರಾತ್ರಿ ಮಲದ್ರೆ ಬೆಳಗ್ಗೆ ಏನಾಗುತ್ತೋ ಅನ್ನೋ ಜನರಿಗೆ ಆತಂಕ. ಬೆಳಗ್ಗೆ ಆದ್ರೆ ಎಲ್ಲಿ ಬಂದು ನಮ್ಮ ಮನೆಯದು ಕನೆಕ್ಷನ್ ಕಟ್ ಮಾಡಿಬಿಡ್ತಾರ ಅನ್ನೋ ಆತಂಕ, ನಮ್ಮ ಗೋಡೆಗಳು ಎಲ್ಲಿ ತಪ್ಪಿಡ್ತಾರ ಅನ್ನೋ ಆತಂಕ, ನಮ್ಮ ಮಳಿಗೆಗಳು ಎಲ್ಲಿ ಬಂದು ಖಾಲಿ ಮಾಡಿಬಿಟ್ಟು ತಪ್ಪಿಟ್ಟು ನಮಗೆ ರೋಡ್ ಪಾರ್ಕ್ ಮಾಡ್ತಾರ ಅನ್ನೋ ಒಂದು ಆತಂಕದಿಂದ ಇವತ್ತು ಜನರು ಬದುಕ್ತಾ ಇದ್ದಾರೆ. ಈ ಒಂದು ಶಾಲೆಯಲ್ಲಿ ಇಂಥ ಒಂದು ಕಾರ್ಯಕ್ರಮಗಳನ್ನ ಮತ್ತೆ ಈ ಶಾಲೆಗೆ ಅತ್ಯಂತ ವ್ಯವಸ್ಥಿತವಾದಂತಹ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ನಾವು ಮೊದಲಿಗೆ ಮೇಡಮ್ ಅವ್ರಿಗೆ ಅಭಿನಂದನೆಗಳನ್ನು ತಿಳಿಸ್ತೀವಿ. ಮತ್ತೆ ಅದೇ ರೀತಿಯಲ್ಲಿ ಇವತ್ತು JK ಕೃಷ್ಣಾರೆಡ್ಡಿ ಅವರ ಹುಟ್ಟುಹಬ್ಬವನ್ನ ಇಲ್ಲಿ ನಾವೇನು ಆಚರಣೆ ಮಾಡ್ತಾ ಇದ್ದೀವಿ, ಅವರಿಗೆ ದೇವರು ಮತ್ತೆ ಈ ರೀತಿ ಇರ್ತಕ್ಕಂಥ ಮಕ್ಕಳಿಗೆ ಇನ್ನ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ JK ಕೃಷ್ಣಾರೆಡ್ಡಿ ಅವರ ಜೊತೆಯಲ್ಲಿ ಇರ್ತೀವಿ. ಮತ್ತೆ ಈ ಶಾಲೆಗೆ ಬೇಕಾಗಿರ್ತಕ್ಕಂಥ ಯಾವುದೇ ರೀತಿಯಲ್ಲಿ ಅನುಕೂಲ ಬೇಕಾಗಿರ್ತಕ್ಕಂಥದನ್ನ ನಾವು ಟೀಚರ್ ಅವ್ರ ಜೊತೆಯಲ್ಲಿ ಸೇರಿಸ್ಕೊಂಡು ಅವರಿಗೆ ನಾವು ನಮ್ಮ JDS ಪಕ್ಷ ಮತ್ತೆ JK ಕೃಷ್ಣಾರೆಡ್ಡಿ ಅವರ ಅಭಿಮಾನಿಗಳು ಅವ್ರಿಗೆ ಯಾವತ್ತೂ ಸಹ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.